ಹಾಯ್, ನಾನು ನಿಮ್ಮ ಟೆಕ್ನೋ ಕನ್ನಡತಿ, ನೀವುಗಳೇ ನನ್ನ ಆಸ್ತಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ 3 ಫೇಮಸ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ಲೊಕೇಶನು ಅಂತ. ಜರ್ನಿ ಮಧ್ಯೆ ಟೀ ಇಲ್ಲ ಅಂದರೆ ಆಗುತ್ತಾ? ಫಸ್ಟ್ ನಾವು ನಿಂತಿರೋದೆ ಟೀ ಕುಡಿಯೋಕ್ಕೆ. ಅದಾದಮೇಲೆ ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಏನಕ್ಕಂತಂದರೆ ಅರ್ಲಿ ಮಾರ್ನಿಂಗ್ ಹೊರಟಿರೋದ್ರಿಂದ ಯಾರ್ದು ತಿಂಡಿ ತಿಂದಾಗಿರಲಿಲ್ಲ. ಇಲ್ಲಿನ ಫೇಮಸ್ ಪೋಹನ ತೊಗೊಂಡ್ವಿ ಆ್ಯಂಡ್ ತಿಂದ್ವಿ. ಅದಾದಮೇಲೆ ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ತಾಮಿನಿ ಘಾಟ್ ಕಡೆಗೆ. ಮಹಾರಾಷ್ಟ್ರದ ಒಂದಿಷ್ಟು ಫೇಮಸ್ ಘಾಟ್ಗಳಲ್ಲಿ ತಾಮಿನಿ ಘಾಟ್ ಕೂಡ ಒಂದು. ಬನ್ನಿ, ಇವಾಗ ಅದನ್ನು ನಾನು ಕರ್ಕೊಂಡು ಹೋಗ್ತೀನಿ. ಆ ವೇ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇನು ನೋಡಿ. ತಾಮಿನಿ ಘಾಟ ಸ್ವಲ್ಪ ಫೋಟೋ ಎಲ್ಲ ಇಸ್ಕೊಂಡು ಅದಾದಮೇಲೆ ನಾವು ಹೊರಟಿದ್ದು ಅಂದರ್ಬನ್ ಜಂಗಲ್ ಟ್ರೆಕ್ಗೆ. ಅಲ್ಲಿ ಹೋಗ್ತಾ ಮಿಡ್ಲಲ್ಲಿ ಕುಂಡಲಿಕಾ ವ್ಯಾಲಿ ಸಿಗುತ್ತೆ. ಕುಂಡಲಿಕಾ ವ್ಯಾಲಿ ಅಂತೂ ಸಖತ್ತಾಗಿದೆ, ಆದರೆ ಅಲ್ಲಿ ಮಳೆ ಬರೋ ಟೈಮಲ್ಲಿ ಹೋಗಬೇಕು, ಇನ್ನೂ ಮಸ್ತಾಗಿ ಕಾಣಿಸುತ್ತೆ. ಇನ್ನೊಂದೇನು ಅಂತ ಅಂದರೆ ಕುಂಡಲಿಕಾ ವ್ಯಾಲಿ ಮತ್ತು ಅಂದರ್ಬನ್ಗೆ ಸೇರಿ ನೀವು ಟಿಕೆಟ್ಸ್ ತೊಗೋಬೇಕಾಗುತ್ತೆ. ನೀವು ಕುಂಡಲಿಕಾ ವ್ಯಾಲಿ ಹತ್ರನಾದರೂ ತೊಗೊಳ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಅಂದರ್ಬನ್ ಹತ್ರ ತೊಗೋಬೋದು. ಕುಂಡಲಿಕಾ ವ್ಯಾಲಿ ಹತ್ರ ತೊಗೊಂಡ್ರೆ ನೀವು ಕುಂಡಲಿಕಾ ವ್ಯಾಲಿನ ವಿಸಿಟ್ ಮಾಡ್ಬೋದು ಆ್ಯಂಡ್ ಅಂದರ್ಬನ್ ಕೂಡ ಹೋಗ್ಬೋದು. ಆಲ್ಮೋಸ್ಟ್ ಆಗಿ ಎಲ್ಲರೂ ಇಲ್ಲಿ ವಿಸಿಟ್ ಮಾಡಿ ಅಲ್ಲಿ ಹೋಗ್ತಾರೆ. ಒಬ್ಬರಿಗೆ 150 ರುಪೀಸ್ ಚಾರ್ಜ್ ಆಗುತ್ತೆ, ಅಂತ ಅಂದರೆ 150 ರೂಪಾಯಿ ಪರ್ ಪರ್ಸನ್ ಪರ್ ಹೆಡ್. ನೀವು ಕ್ಯಾಶ್ ತೊಗೊಂಡು ಬನ್ನಿ. ಇಲ್ಲಿ ನೆಟ್ವರ್ಕ್ ಸಿಗೋದು ತುಂಬಾ ಕಷ್ಟ, ಬಿಕಾಸ್ ಇದು ಗುಡ್ಡಗಳ ಮಧ್ಯೆ ಇರೋದ್ರಿಂದ ನೆಟ್ವರ್ಕ್ ಬ್ಲಾಕ್ ಆಗುತ್ತೆ. ಅದಕ್ಕೇನೆ ಇದು ಮಳೆಗಾಲ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲೇನು ಲೈನ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಫುಲ್ ವಾಟರ್ಫಾಲ್ ಇರುತ್ತೆ. ಐ ಡೋಂಟ್ ನೋ ಇಲ್ಲಿ ಬರೋಕ್ಕೆ ಬಿಡ್ತಾರಾ ಇಲ್ವಾ ಅಂತ, ಬಟ್ ನಾನು ಬರಲೇಬೇಕು ಮಳೆ ಬಂದಾಗ ಮಾತ್ರ. ಸೀರಿಯಸ್ಲಿ ಮಿಸ್ ಮಾಡಲ್ಲ. ಎಷ್ಟು ಜನಕ್ಕೆ ವ್ಯಾಲಿ ಅಂದರೆ ಏನು ಅಂತ ಗೊತ್ತಿರಲ್ಲ, ಇವಾಗ ಹೇಳ್ತೀನಿ ನೋಡಿ. 2 ಗುಡ್ಡಗಳ ಮಧ್ಯೆ ಒಂದು ಡೀಪ್ ಆಗಿ ಒಂದು ಜಾಗ ಇರುತ್ತಲ್ಲ, ಅದಕ್ಕೆ ವ್ಯಾಲಿ ಅಂತ ಕರೀತಾರೆ. ನಾರ್ಮಲ್ ಆಗಿ ಅಲ್ಲಿ ರಿವರ್ ಎಲ್ಲ ಹರಿಯುತ್ತಿರುತ್ತೆ. ಈಗ ನಾನು ನಿಂತಿರೋದು ಒಂದು ಜಾಗ, ನನ್ನ ಮುಂದ್ಗಡೆ ಇರೋದು ಗುಡ್ಡ, ಇದ್ರ ಮಧ್ಯದಲ್ಲಿ ಡೆಪ್ತ್ ಇದೆ ತುಂಬ, ಅದಕ್ಕೇನೆ ವ್ಯಾಲಿ ಅಂತ ಕರೆಯೋದು. ಇಲ್ಲೊಂದು ವ್ಯೂ ಪಾಯಿಂಟ್ ಇಟ್ಟಿದ್ದಾರೆ, ಇಲ್ಲಿ ಹೋಗಿ ಬಂದೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಐ ಗೆಸ್ ರೈನಿ ಸೀಸನಲ್ಲಿ ಬೆಟರ್ ಅನಿಸುತ್ತೆ. ಇವಾಗೇನು ನಾರ್ಮಲ್ ಇದೆ ಕಾಣಿಸ್ತಿದೆ. ಬನ್ನಿ ಮುಂದೆ ಹೋಗೋಣ. ಹಾಗೆಯೇ ಕುಂಡಲಿಕಾ ವ್ಯಾಲಿಯಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಅಂದರ್ಬನ್ ಜಂಗಲ್ ಟ್ರೆಕ್ದು ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ಬೈಕ್ನ ಪಾರ್ಕ್ ಮಾಡಿ ಏನಾದರೂ ತಿಂಡಿ ತಿನ್ನೋದಿದ್ರೆ ಹೋಟೆಲ್ಸ್ ಇದೆ, ತಿಂದ್ಬಿಟ್ಟು ನಿಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಂತ ಅಂದರೆ ಇಲ್ಲಿ ಕೂಡ ನಿಮಗೆ 50 ರುಪೀಸ್ ಪರ್ ಹೆಡ್ ತೊಗೊತಾರೆ. ಏನಕ್ಕಂತಂದರೆ ಅಲ್ಲೇನು ನಾವು ದಾಟ್ಕೊಂಡು ಹೋಗ್ತೀವಿ, ಒಂಚೂರು ಬೈಕ್ ಪಾರ್ಕ್ ಮಾಡಿ ದಾಟ್ಕೊಂಡು ಹೋಗೋದು, ಅದು ಪ್ರೈವೇಟ್ ಪ್ರಾಪರ್ಟಿ ಅಂತೆ. ಅದಕ್ಕೇನೆ ಪರ್ ಹೆಡ್ 50 ರುಪೀಸ್ ಕೊಡಬೇಕಂತೆ. ಇದೇನು ಪರ್ ಹೆಡ್ಡು ಎಂಟ್ರಿ ಟಿಕೆಟ್ ಬಂದು 50 ರುಪೀಸ್ ತೊಗೊಂಡಿದ್ದಾರೆ. ಬಟ್ ನಮಗೆ ಅಂದರ್ಬನ್ ಜಂಗಲ್ ಟ್ರೆಕ್ಕಿಗೆ ಟಿಕೆಟ್ ತೊಗೊಂಡಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದು ಇಲ್ಲಿ ನೀವು ಬೈಕ್ ಪಾರ್ಕ್ ಮಾಡಿದ್ರೆ ಮಾತ್ರ ಕೊಡಬೇಕು, ಇಲ್ಲಾಂದರೆ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ನೀವು ಬೈಕ್ ಪಾರ್ಕ್ ಮಾಡದೇ ಇರಿ, ಕೊಡಲೇಬೇಕು ಅಂತ ಹೇಳಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ವಾದ ಮಾಡೋಕ್ಕಾಗಲ್ಲ. ಇವಾಗ ನಾವು ಅಂದರ್ಬನ್ ಜಂಗಲ್ ಒಳಗಡೆ ಹೋಗ್ತಾ ಇದ್ದೀವಿ. ಏನಂತ ಅಂದರೆ ಇದು 15 ಕಿಲೋಮೀಟರ್ ಟ್ರೆಕ್ ಇರೋದು ಒಂದು ಸ್ಟ್ರೆಚಲ್ಲಿ. ಬನ್ನಿ ನೋಡೋಣ ಎಷ್ಟು ತನಕ ಹೋಗೋಕ್ಕಾಗತ್ತೆ ಅಂತ. ನಾನಂತೂ ಫುಲ್ ರೆಡಿ ಇದ್ದೀನಿ, ಬಟ್ ನನ್ನ ಜೊತೆ ಇದ್ದವರು ಗೆಸ್ ಮಾಡ್ತೀನಿ ಅವ್ರ ಹತ್ರ ಆಗಲ್ಲ ಅಂತ, ಅವ್ರು ವಾಪಸ್ ಬರ್ತಾರೆ ಅಂತ. ನೋಡೋಣ, ಅವ್ರು ವಾಪಸ್ ಬಂದರೆ ನಾನು ವಾಪಸ್ ಬರಬೇಕು. ಬಟ್ ಎಲ್ಲಿ ತನಕ ಹೋಗೋಕ್ಕಾಗುತ್ತೋ ಅಲ್ಲಿ ತನಕ ಹೋಗಿದ್ದನ್ನು ನಿಮಗೆ ನಾನು ತೋರಿಸ್ತೀನಿ. ಆ್ಯಂಡ್ ಇದಾದಮೇಲೆ ಇಲ್ಲಿ ಕೂಡ ನಿಮಗೆ ಎಂಟ್ರಿ ಟಿಕೆಟ್ನ ತೊಗೊಳ್ಬೋದು. ಮೊದಲನೇ ಕುಂಡಲಿಕಾ ವ್ಯಾಲಿಯಲ್ಲಿ ಟಿಕೆಟ್ ತೊಗೊಂಡಿದ್ರೆ ಇಲ್ಲಿ ತೋರಿಸಿದ್ರೆ ಆಯಿತು, ಅವರು ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಇಲ್ಲ ಅಂತಂದರೆ ಇಲ್ಲಿ ಕೌಂಟರ್ ಇದೆ, ಇಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಟಿಕೆಟ್ನ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಅಲ್ಲಿ ಕಾಣಿಸ್ತಿದೆಯಲ್ಲ ಮೇನ್ ಎಂಟ್ರೆನ್ಸು ಅಂದರ್ಬನ್ ಜಂಗಲ್ ಟ್ರೆಕ್ಗೆ, ಆ್ಯಂಡ್ ಇದು ಟಿಕೆಟ್ ಕೌಂಟರ್. ಅಲ್ಲಿ ಎಂಟ್ರೆನ್ಸ್ ಇತ್ತು, ಮೇನ್ ಎಂಟ್ರೆನ್ಸು. ನಾವು ಫಸ್ಟ್ ಟಿಕೆಟ್ ತೆಗೆದಿದ್ವಲ್ಲ, ಅಲ್ಲಿ ಟಿಕೆಟ್ ತೆಗೆದು ಇಲ್ಲಿ ತೋರಿಸ್ಬೇಕು, ಒಳಗೆ ಬಿಡ್ತಾರೆ. ಆ್ಯಂಡ್ ಇಲ್ಲಾಂದರೆ ಇಲ್ಲೇ ಟಿಕೆಟ್ ತೊಗೊಳ್ಬೋದು. ಇವಾಗ ಆ್ಯಕ್ಚುಯಲ್ ಟ್ರೆಕ್ ಸ್ಟಾರ್ಟ್ ಆಯಿತು. ಏನೂ ಇಲ್ಲ, ವೆರಿ ಈಸಿ. ಇದೇ ಥರ ನಡ್ಕೊಂಡು ಹೋಗ್ತಾ ಇರಬೇಕು, ಹತ್ತಬೇಕು ಇಳಿಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಡಾರ್ಕ್ ಫಾರೆಸ್ಟ್ ಅಂತ ಕರೀತಾರೆ ಇದಕ್ಕೆ. ಅಂತ ಅಂದರೆ ಒಳಗಡೆ ಹೋಗ್ತಾ ಹೋಗ್ತಾ ನಿಮ್ಗೆ ಫುಲ್ ಕತ್ಲೆ ಅನಿಸುತ್ತೆ. ಇವತ್ತು ಮಳೆ ಇಲ್ಲ, ಅದಕ್ಕೇ ಸ್ವಲ್ಪ ಕತ್ಲೆ ಎಲ್ಲ ಏನೂ ಅನ್ನಿಸ್ತಿಲ್ಲ. ಒಂದು 2-3 ದಿನದಿಂದ ಮಳೆ ಇರಲಿಲ್ಲ. ಬಟ್ ಮಳೆಗಾಲದಲ್ಲೆಲ್ಲ ನೀವು ಬಂದರೆ ಮಧ್ಯಾಹ್ನ 1 ಗಂಟೆ ಆದರೂ ನಿಮ್ಗೆ ಸಂಜೆ 6 ಗಂಟೆ ಆಗಿದೆ, 7 ಗಂಟೆ ಆಗಿದೆ ಅನ್ನೋ ಥರ ಫೀಲ್ ಬರುತ್ತೆ, ಅಷ್ಟು ಕತ್ಲೆ ಇರುತ್ತೆ. ಬನ್ನಿ ಹೋಗೋಣ. ಆ್ಯಂಡ್ ಮಿಡ್ಲಲ್ಲಿ ಫಾಲ್ಸ್ ಸಿಗುತ್ತೆ, ಆಮೇಲೆ ಈ ಥರ ಬ್ರಿಡ್ಜ್ಗಳು ಸಿಗುತ್ತೆ. ಇನ್ನು ಏನೇನಿದೆ ಅಂತ ಹೋಗ್ತಾ ನೋಡೋಣ. ಆಲ್ಮೋಸ್ಟ್ ಎಲ್ಲರೂ ಟ್ರೆಕ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು, ಬಟ್ ನಾವು ಇವಾಗ ಹೋಗ್ತಿದ್ವಿ. ಏನಕ್ಕಂತಂದರೆ ಇವ್ರು ಏನಕ್ಕೆ ಇಷ್ಟು ಬೇಗ ವಾಪಸ್ ಬರ್ತಿದ್ದಾರೆ ಅಂದರೆ, ಇವರೆಲ್ಲ ಯಾರ ಜೊತೆ ಬಂದಿರ್ತಾರೆ ಅಂತ ಅಂದರೆ ಟ್ರೆಕ್ ಆರ್ಗನೈಸರ್ಸ್ ಇರ್ತಾರೆ, ಅವ್ರ ಜೊತೆ ಬಂದಿರ್ತಾರೆ. ಅವರು ಅರ್ಲಿ ಮಾರ್ನಿಂಗ್ ಎಲ್ಲ 5 ಗಂಟೆಗೆ, ಬೆಳಿಗ್ಗೆ 6 ಗಂಟೆಗೆಲ್ಲ ಹೊರಟಿರ್ತಾರೆ. ಅದಕ್ಕೇನೆ ಇಲ್ಲಿ ಬೇಗ ಟ್ರೆಕ್ ಮುಗ್ದಿದೆ ಅವ್ರದ್ದು. ಬಟ್ ನಾವು ಆರಾಮಾಗಿ ಹೋಗೋಣ ಬನ್ನಿ. ನೋಡಿ, RCB ಫ್ಯಾನ್ ಸ್ಪಾಟೆಡ್. ಯಾರೋ ಇಲ್ಲಿ ಕೂಡ RCB ಅಂತ ಬರ್ತಿದ್ದಾರೆ. ನಿಜ ಏನು ಗೊತ್ತಾ,
ಅಂದರ್ಬನ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಹೇಳಿದ್ರು. ನನಗೆ ಇಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಏನು ಅನ್ನಿಸ್ತಿದೆ ಅಂದರೆ ಕಾಡುಗಳ ಮಧ್ಯೆ ನಡ್ಕೊಂಡು ಬರಬೇಕು. ಸೇಮ್ ನಮ್ಮ ಅಜ್ಜಿ ಮನೆಗೆ ಹೋದಂಗೆ ಫೀಲ್ ಆಗ್ತಿದೆ. ಅಲ್ಲೂ ಅಷ್ಟೇ ಕಾಡು ಮಧ್ಯೆ ಇದೇ ಥರ ನಡ್ಕೊಂಡು ಹೋಗ್ಬೇಕು. ಏನು ಡಿಫ್ರೆನ್ಸೇ ಇಲ್ಲ, ಏನು ಚೂರು ಡಿಫ್ರೆನ್ಸ್ ಇಲ್ಲ, ಸೇಮ್ ಅದೇ ಫೀಲು. ಇನ್ನೊಂದು ಇಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. 5 ಕಿಲೋಮೀಟರ್ ಟ್ರೆಕ್ ಮುಗಿದ್ಮೇಲೆ ನಿಮ್ಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಈ ವ್ಯೂ ಪಾಯಿಂಟಿಂದ ನೀವು ಕುಂಡಲಿಕ ವ್ಯಾಲಿಯನ್ನು ನೋಡ್ಬೋದು. ಬನ್ನಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದಷ್ಟು ಲೊಕೇಶನ್, ಅದು ಕುಂಡಲಿಕ ವ್ಯಾಲಿ. ಫಸ್ಟ್ ನಾನು ನಿಮ್ಗೆ ತೋರಿಸಿದ್ನಲ್ವಾ ಆ ಲೊಕೇಶನ್, ಅದರ ಅಪೋಸಿಟಲ್ಲಿ ಇರೋದು ಇವಾಗ ನಾವಿದ್ದಿರುವಂಥ ಜಾಗ. ಅದ್ರ ಅಪೋಸಿಟಲ್ಲಿ ಒಂದು ಗುಡ್ಡ ಇತ್ತಲ್ವಾ, ಅಂದರೆ ಅಲ್ಲಿ ಇವಾಗ ನಾವಿದ್ದೀವಿ. ಆ್ಯಕ್ಚುಲಿ ಕುಂಡಲಿಕ ವ್ಯಾಲಿಯಿಂದನೂ ಈ ಲೊಕೇಶನ್ ಕಾಣಿಸ್ತಾ ಇತ್ತು. ಆ್ಯಂಡ್ ಇವಾಗ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿ ನೆಕ್ಸ್ಟು ನಮ್ಮ ಟೀಮ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಬೇಕು ಇಲ್ಲ ವಾಪಸ್ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋಣ. ಆ್ಯಸ್ ಎಕ್ಸ್ಪೆಕ್ಟೆಡ್ ಎಲ್ಲರೂ ಹೇಳ್ತಿರೋದು ವಾಪಸ್ ಹೋಗೋಣ ಅಂತ. ಬಟ್ ನಂಗೆ ಟ್ರೆಕ್ ಕಂಪ್ಲೀಟ್ ಮಾಡೋ ಮನಸ್ಸಿತ್ತು. ಎಲ್ಲರೂ ಬರ್ತಿಲ್ಲ ಅಂದಾಗ ನಾನು ಹೋಗೋಕ್ಕಾಗಲ್ಲ ಎಲ್ಲರನ್ನೂ ಬಿಟ್ಟು, ಅದಕ್ಕೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಒಂಥರ ಚೆನ್ನಾಗಿತ್ತು. ವೆದರ್ ತುಂಬಾ ಕೂಲಾಗಿರುತ್ತೆ ಒಳಗಡೆ. ಮಳೆಗಾಲದಲ್ಲಿ ಮತ್ತು ಸ್ವರ್ಗದ ಥರ ಕಾಣಿಸುತ್ತೆ. ಬನ್ನಿ ವಾಪಸ್ ಹೋಗೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಈವ್ನಿಂಗ್ ಥರ ಆಗ್ತಿತ್ತು. ಮತ್ತು ಹೋಗೋ ತನಕ ಲೇಟ್ ಆಗಿಬಿಡುತ್ತೆ, ನೈಟ್ ಆಗುತ್ತೆ ಅಂತ ನಾವು ಬೇಗನೆ ಹೊರಟ್ವಿ. ಊಟಕ್ಕೆ ಎಲ್ಲೂ ನಿಂತಿಲ್ಲ, ಮನೆಗೆ ಬಂದು ಊಟನೇ ಮಾಡೋಣ ಅಂತ ರಿಟರ್ನ್ ಬರ್ತಾ ಇದ್ದೀವಿ. ಬಟ್ ಡೇ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದೇ ದಿನದಲ್ಲಿ 3 ಪ್ಲೇಸ್ ನೋಡಿರೋದು. ಎಲ್ಲರಿಗೂ ಹೇಳೋದು ಅಷ್ಟೇ, ನೀವು ವೀಕೆಂಡಲ್ಲಿ ಸುಮ್ಮನೆ ರೂಮಲ್ಲಿ ಕೂತು ಸುಮ್ಮನೆ ಮೊಬೈಲ್ ಸ್ಕ್ರೋಲ್ ಮಾಡೋ ಬದಲು ಹೊರಗಡೆ ಹೋಗಿ, ಏನು ಫೇಮಸ್ ಲೊಕೇಶನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಆ ಕಡೆ ಈ ಕಡೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ತುಂಬಾ ಲೊಕೇಶನ್ ಸಿಗುತ್ತೆ. ಹೋಗಿ ಬನ್ನಿ, ಮೈಂಡ್ ತುಂಬಾ ರಿಫ್ರೆಶ್ ಆಗುತ್ತೆ. ಇವತ್ತಲ್ಲ ಅಂದರೆ ಇನ್ಯಾವಾಗ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೂ ಇನ್ನೂ ಜಾಸ್ತಿ ಜಾಗದ ಬಗ್ಗೆ ತಿಳ್ಕೊಬೇಕು, ಹೊಸ ಹೊಸ ಲೊಕೇಶನ್ ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡಿ.